ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ನಿಮ್ಮ ವೆಹಿಕಲ್ S1X ಅಥವಾ S1X ಪ್ಲಸ್ನಲ್ಲಿ ಸಿಸ್ಟಮ್ ಇಶ್ಯೂ ಅಂತ ಏನಾದರೂ ಬರ್ತಾಯಿದ್ರೆ ನೀವು ಆದಷ್ಟು ವೆಹಿಕಲ್ನ ಮಳೆಗೆ ಅಥವಾ ವಾಟ್ರ್ ವಾಶ್ ಮಾಡಬೇಕಾದ್ರೆ ಇಲ್ಲಿ ಆಲ್ರೆಡಿ ನಾನು ನಮ್ಮ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಸಲ ತೋರಿಸಿದ್ದೀನಿ. ನಾನು ಇಲ್ಲಿ ಬ್ರೇಕ್ ಸೆನ್ಸರ್ಸ್ ಬರ್ತವೆ, ಈ ಸೆನ್ಸರ್ಸ್ನ ನೀವು ಕವರ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಶೋರೂಮ್ನಲ್ಲಿ ವಾಟರ್ ಪ್ರೂಫ್ ಸೆನ್ಸರ್ಸ್ಗಳು ಬಂದಿದ್ದಾವೆ. ನೀವು ಶೋರೂಮ್ನಲ್ಲಿ ಹೋಗ್ಬಿಟ್ಟು ನಿಮ್ಮ ನಿಯರೆಸ್ಟ್ ಯಾವ ಶೋರೂಮ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಕೇಳಿಕೊಂಡು ಆ ವಾಟರ್ ಪ್ರೂಫ್ ಸೆನ್ಸರ್ಗಳಾದರೂ ಹಾಕ್ಸ್ಕೊಳ್ಳಿ. ಯಾಕಂದರೆ ಈ ಸಿಸ್ಟಮ್ ಇಶ್ಯೂಗೆ ಜಾಸ್ತಿಯಾಗಿ ಬರ್ತಾ ಇರೋದೇ ಈ ಒಂದು ಸೆನ್ಸರ್ ಸಲುವಾಗಿಯೇ ಜಾಸ್ತಿ ಸಿಸ್ಟಮ್ ಇಶ್ಯೂ ಬರ್ತಾ ಇರೋದು. ಇನ್ನೂ ಒಂದು ಎರಡನೇದಾಗಿ ಮೋಟಾರ್ ಇದೆಯಲ್ಲ, ಇದ್ರ ಕೆಳಗಡೆ ಒಂದು MCU ಇದೆ. ಎಷ್ಟೋ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಅಲ್ಲಿ ನೀರು ಬಿದ್ದರೂ ಸಹ ಆ ಒಂದು ಇಶ್ಯೂ ಜಾಸ್ತಿ ಆಗಿ ಬರ್ತಾ ಇದೆ. ನೀವು ಆದಷ್ಟು ಈ ಕವರ್ ಮಾಡೋಕ್ಕೆ ನೋಡಿ, ಬಾಡಿ ಕವರ್ ಹಾಕ್ಬಿಟ್ಟು ವೆಹಿಕಲ್ಗೆ. ಎರಡನೇದಾಗಿ ವಾಟರ್ನಲ್ಲಿ ನೀವು ರನ್ ಮಾಡ್ತೀರಿ ಅಂದರೆ ವಾಟರ್ ಇರೋವಂಥ ಸಂದರ್ಭದಲ್ಲಿ ಅಲ್ಲಿ ಕೆಳಗಡೆ ನೀರು ಸಿಡಿಯುತ್ತಲ್ಲ, ಅಲ್ಲಿ ಸ್ವಲ್ಪ ಸ್ಲೋ ಆಗಿ ಹೋಗ್ಬಿಡೋಕ್ಕೆ ನೀವು ಸಾಧ್ಯ ಮಾಡ್ಕೊಳ್ಳಿ. ಯಾಕಂದರೆ ನಿಧಾನವಾಗೇ ಹೋಗಿ, ಇಲ್ಲಾಂದರೆ ಅದು ಇದರಿಂದನೇ ಜಾಸ್ತಿಯಾಗಿ ಬರ್ತಾ ಇರೋದು ಸಿಸ್ಟಮ್ ಇಶ್ಯೂ. ಮತ್ತು ಇನ್ನೊಂದು ಸಿಸ್ಟಮ್ ಇಶ್ಯೂ ಬಂದಾಗ ನೀವು ಭಯಪಡೋ ಅವಶ್ಯಕತೆ ಏನಿರಲ್ಲ. ಇಲ್ಲಿ ಒಂದು ಸ್ವಲ್ಪ ಈ ಸೆನ್ಸರ್ಸ್ ನಾನು ತೋರಿಸಿದ್ದೀನಿ ಆಲ್ರೆಡಿ. ಇಲ್ಲಿ ಸೈಡಿಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇನ್ನೊಂದು ಇಮೇಜ್ನಲ್ಲಿ. ಆ ಸೆನ್ಸರ್ಸ್ನ ನಾವು ಊದಿ ಸ್ವಲ್ಪ ಏನಾದರೂ ಹೇರ್ ಡ್ರೈಯರ್ ಇದ್ದರೆ ಅದರಿಂದ ಸ್ವಲ್ಪ ಡ್ರೈ ಮಾಡಿದ್ರೆ ಅದು ಮತ್ತೆ ರಿಟರ್ನ್ ಆಗಿ ಬರುತ್ತೆ. ಒಂದು ಸಲ ಹೌ ಟು ರೀಬೋಟ್ ಅಂತಂದು ಹೇಳಿ ನಾನು ಒಂದು ವಿಡಿಯೋನೂ ಮಾಡಿದ್ದೀನಿ. ಅದನ್ನು ಮಾಡಿ ನೀವು ಅದನ್ನು ಸೆನ್ಸರ್ಸ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಏರ್ ಬ್ಲೋವರಿಂದ ಹೊಡೆದ್ಬಿಟ್ಟು ಒಂದು ಸಲ ರೀಸ್ಟಾರ್ಟ್ ಮಾಡಿಬಿಟ್ಟು ನೋಡಿ, ಅದು ಆಟೋಮೆಟಿಕ್ಕಾಗಿ ಹೋಯ್ತು. ಸರಿ ಇಲ್ಲ ಅಂದರೆ ಶೋರೂಮ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾವು ನಮ್ಮಿಂದ ಆಗೋವಂಥ ಹೆಲ್ಪ್ನ ನಿಮಗೆ ಮಾಡ್ತೇವೆ.